ನಾನು ಹುಟ್ಟಿದ ಕೆಎಫ್ಎಲ್ ಬೆಳೆದ ಕೆಎಫ್ಎಲ್ 1998ರಲ್ಲಿ ಬಿಜೆಪಿಯಲ್ಲಿ ಮೆಂಬರ್ ಆದ. 2004ರಲ್ಲಿ ಬಂಗಾರಪೇಟೆ ಕಾಸೆ ಬಿಪಿ ವೆಂಕಟಮುನಿಯಪ್ಪ ಅವರ ಎಲೆಕ್ಷನ್ ಇಂದ ಕೆಲಸ ಶುರು ಮಾಡಿ ಮೊನ್ನೆ ನಡೆದಂತ 23 ML ಎಲೆಕ್ಷನ್ ಅಶ್ವಿನಿ ಅವರಾಗಲಿ ಇತ್ತೀಚೆಗೆ ನಡೆದಂತ 24 MP ಎಲೆಕ್ಷನ್ ಆಗಲಿ ನಾವು ಬಿಜೆಪಿಗೆ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾನು ಹೇಳಕ್ಕೆ ಬಂದಿದ್ದು ಏನಂದರೆ, ನಾನು ಇವಾಗಲೂ KF ರಾಜಕೀಯದಲ್ಲಿ ಪಾರ್ಟಿಯಲ್ಲೂ ಚಿಕ್ಕವನು, ಅನೇಕರು ದೊಡ್ಡವರು ಇದ್ದಾರೆ. ಬಟ್ ಪಾರ್ಟಿನೂ ಯಾರಿಗೂ ಸೀಮಿತ ಇಲ್ಲ. ಇತ್ತೀಚೆಗೆ ನಾನು ನೋಡ್ಕೊಂಡು ಬರ್ತಾ ಇರೋದು ಏನಂದರೆ, ಒಂದಷ್ಟು ಸೋಷಿಯಲ್ ವರ್ಕ್ಗೂ ಪಾರ್ಟಿ ವರ್ಕ್ಗೂ ಡಿಫ್ರೆನ್ಸ್ ಇದೆ. ನನಗೆ ಗೊತ್ತು, ನಾನು ಪಾರ್ಟಿ ವರ್ಕ್ ಹೆಂಗೆ ಮಾಡಿದ್ದೀನಿ, ಸೋಷಿಯಲ್ ವರ್ಕು ಮಾಡಿದ್ದೀನಿ. ನನ್ನದೇ ಇವಾಗಲೂ ನಮ್ಮ ತಂದೆಯಾದಂಥ ಹೆಸರಲ್ಲಿ ವಿಶ್ವಾಸ್ ಯೂತ್ ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಷನ್ ಟ್ರಸ್ಟಲ್ಲಿ ಸತತವಾಗಿ ನಾನು ಒಂದು 17 ವರ್ಷದಿಂದ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಅದನ್ನು ನಮಗೆ ಎಲ್ಲೂ ಪಡಿಸಲ್ಲ. ಸೋಷಿಯಲ್ ವರ್ಕ್ಗೂ ಪಾಲಿಟಿಕ್ಸ್ಗೂ ಕನೆಕ್ಷನ್ ಮಾಡಬಾರ್ದು. ನಾನು ನೋಡ್ಕೊಂಡು ಬಂದಿದ್ದೀನಿ. ನನಗೆ ಎಲ್ಲಿ ಒಂದು ನೋವಾಯಿತು ಅಂದರೆ ಹೇಳ್ತೀನಿ, ಯಾಕಂದರೆ ನನ್ನ ಮುಂದೆ ಎಲ್ಲರೂ ಇದರೆಲ್ಲ ನಮ್ಮ KFL BGML ಹಾಸ್ಪಿಟ್ಲಲ್ಲಿ ಹಂಗೆ ಹೋಗಿ ಕೆಲಸ ಮಾಡಿದ್ರೆ ಏನಾಯ್ತು BGML ಹಾಸ್ಪಿಟ್ಲು, ಇವಾಗ ಏನಾಗಿದೆ, ಪ್ರೆಸ್ಸಲ್ಲಿ ಬಂತು, ಪೇಪರಲ್ಲಿ ಬಂತು ಅಂತ ಒಂದು ನಮ್ಮದೇ ಅಂತ ಒಂದು ಸ್ನೇಹಿತರು ಮತ್ತು ಪ್ರಭಾವಿ ಪೊಲಿಟಿಷಿಯನ್ ಹೇಳಿದ್ರು. ಸುನಂತಾಯಿತು. ಯಾಕಂದರೆ ಇವಾಗ ತನಕ ಅವ್ರ ಮೇಲೆ ನಮಗೇನು ಭಿನ್ನಾಭಿಪ್ರಾಯ, ಅವ್ರದ್ದೇ ಆದಂಥ ಒಂದು ಕಷ್ಟಪಟ್ಟು ದುಡ್ಡಲ್ಲಿ, ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಸಮೂಹ ಸೇವೆ ಆಗಲಿ KF ಜನಕ್ಕೆ ನಮ್ಮ ಜೊತೆ ಎತ್ಕೊಂಡು ಮಾಡಿದ್ದಾರೆ, ಇವಾಗಲೂ ಮಾಡ್ಕೊಂಡು ಬಂದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರದ್ದೇ ದುಡ್ಡು, ಯಾವ ರಾಜಕಾರಣಿಯಲ್ಲಿ ಯಾವುದು ಪೋಸ್ಟು ಇಲ್ಲ ಪವರ್ ಇದೆ ಅವ್ರು ಮಾಡ್ಕೊಂಡು ಬಂದ್ದಾರೆ. BGML ವಿಷಯದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾರೆ. 638 ಪೇಷಂಟ್ಸ್ ಅಡ್ಮಿಟ್ ಆದರು. ನಾವು ಕೋವಿಡ್ ಕೇರ್ ಸೆಂಟರ್ ಆಗಿ ತೆಗೆದಿದ್ದು, ಅದೇನು ಜನರಲ್ ಹಾಸ್ಪಿಟಲ್ ಆಗಿ ಇಲ್ಲ ಒಂದು ಮಲ್ಟಿ ಕೇರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತೆಗೆದಿಲ್ಲ. ಅಂಥ ಟೈಮಲ್ಲಿ ಆ ಕಾಲದಲ್ಲಿ ಅದಕ್ಕೆ ತುಂಬ ಅವಶ್ಯಕತೆ ಇತ್ತು. ಆವಾಗ KGF ಜನರು ಎಲ್ಲರೂ ಸೇರಿಕೊಂಡು BJP ಮತ್ತು ಯಂಗ್ಸ್ಟರ್ಸು ಮತ್ತು ಸ್ಪೋರ್ಟ್ಸ್ ಪೀಪಲ್ಗಳು ಎಲ್ಲ ಪಾರ್ಟಿ RPIಗಿಂದನೂ ಬಂದು ಕೆಲಸ ಮಾಡಿದ್ದಾರೆ ಹಾಕಿದ ಪಾರ್ಟಿಗೆ, ಹಾಸ್ಪಿಟಲ್ ವಿಷಯಕ್ಕೆ ಎಲ್ಲ ಮಾಡಿ ನಾವು ಹಾಸ್ಪಿಟಲ್ ತೆಗೆದಾದ ಮೇಲೆ ಅದಕ್ಕೆ ಸ್ವಂತ ದುಡ್ಡು ಖರ್ಚು ಮಾಡಿದ್ದೀವಿ. ಯಾವ ಪಬ್ಲಿಸಿಟಿ ಏನಿಲ್ಲ. 638 ಪೀಪಲ್ಸ್ ಗಾಟ್ ಅಡ್ಮಿಟೆಡ್. ಬರೀ 7 ಜನ ಮಾತ್ರನೇ ಜಾಲಪ್ಪ ನರ್ಸಿಂಗ್ ಹೋಗಿ ರೆಕಮೆಂಡ್ ಆಗಿ ಹೋಗಿರೋರು, ಮಿಕ್ಕಿದವರು ಡಿಸ್ಚಾರ್ಜ್ ಹೋಗಿದ್ದಾರೆ. ಒಂದೇ ಒಂದು ಡೆತ್ ಆಗಿಲ್ಲ. ಇದು ನಮ್ಮ ಸಾಧನೆ. ನಾವು ಪ್ರೆಸ್ಸಿಗೂ ಪೇಪರ್ಗೂ ಅದಕ್ಕೆ ಮಾಡಿಲ್ಲ. BGML ಹಾಸ್ಪಿಟಲ್ ನಾವು ಎಲ್ಲರೂ ಸೇರಿ ಮಾಡಿರೋ ಕೆಲಸ, ಇಲ್ಲಿರೋರು ಮಾತ್ರ ಅಲ್ಲ, ಇಲ್ದೋರು ಸೇರಿ ಮಾಡಿರೋ ಕೆಲಸ ಏನಂದರೆ 600 ಜನರಲ್ಲಿ 7 ಜನ ಮಾತ್ರ ರೆಕಮೆಂಡ್ ಆದ್ರು. ಯಾವುದಕ್ಕೆ? ಜಾಲಪಾಗೆ. ಮಿಕ್ಕಿದವರು ಇಲ್ಲಿ ಅಡ್ಮಿಟ್ ಆದರೂ ಇಲ್ಲೇ ಡಿಸ್ಚಾರ್ಜ್ ಮಾಡಿ ಒಂದು ಚಿಕ್ಕ ಪ್ಲಾನ್ ಕೊಟ್ಟು ಮನೆ ಕಳಿಸಿದ್ದೀವಿ. ಅದು ನಮ್ಮ ಸಾಧನೆ. ಪ್ರೆಸ್ಸಲ್ಲಿ ಬಂತು, ಪೇಪರ್ ಬಂತು. ಇವಾಗ ಏನಾಯ್ತು? ಇವಾಗ ಕೊರೋನಾ ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ಕಷ್ಟ ಕಾಲ ಬಂದಾಗ ನಾವು ಕೆಲಸ ಮಾಡಿದೀವಿ, ಜನರಿಗೆ ಸೇವೆ ಮಾಡಿದೀವಿ ವಿತೌಟ್ ಎಕ್ಸ್ಪೆಕ್ಟೇಷನ್. ಆ ಮಾತು ನನಗೆ ಮನಸ್ಸು ತುಂಬ ನೋವಾಯ್ತು. ಅದನ್ನೇ ನಾನು ಇಂಡೈರೆಕ್ಟ್ ಆಗಿ ಯಾರ ಮೇಲೆ ಅಸಮಾಧಾನ ಇಲ್ಲ. ಆ ಮಾತು ಮೇಲೆ ನನಗೆ ಅಸಮಾಧಾನ ಇದೆ. ಯಾಕಂದ್ರೆ ಅದು ಕಮಲ್ದು ಮಾತ್ರ ಹೋಗುತ್ತಲ್ಲ, BJP ಮಾತ್ರ ಅಲ್ಲ, ಮುನ್ಸ್ವಾಮಿ ಮಾತ್ರ ಅಲ್ಲ, ಇಡೀ KF ಯಂಗ್ಸ್ಟರ್ಸು ಸೇರ್ಕೊಂಡು ಕಷ್ಟಪಟ್ಟು. ನಾನು ಶಾರ್ಟ್ಸು ಟೀ ಶರ್ಟ್ ಹಾಕೊಂಡು ಕ್ಯಾಪ್ ಹಾಕೊಂಡು, ನಂದು ಬೆಂಗಳೂರು ಫ್ಯಾಕ್ಟ್ರಿ ಇದೆ ರೀ, ನಂದು ಕಂಪನಿ ಇದೆ, ನಮ್ಮ ಹತ್ರ ಕೆಲಸ ಮಾಡ್ತಾರೆ. ನಾನು ಕೆಲಸ ಮಾಡಿದ್ದೀನಿ. ಅದು ನಾಟ್ ಫಾರ್ ಪಾಲಿಟಿಕ್ಸ್ ಎಲೆಕ್ಷನ್. KF ಜನರಿಗೆ ಆ ಟೈಮಲ್ಲಿ, ನಾಟ್ ಓನ್ಲಿ KF ಜನರಿಗೆ, ಕೊರೋನಾ ಕಾಲದಲ್ಲಿ ಅವ್ರವ್ರದ್ದು ಅಂತ ಕೊಡುಗೆ ಇತ್ತು. ನಾವು ಸೆಕೆಂಡ್ ಕೊರೋನಾದಲ್ಲಿ ಅದನ್ನ ಮಾಡಿದ್ವಿ. ಫಸ್ಟ್ ಕೊರೋನಾದಲ್ಲಿ 48 ದಿವಸ 3,000 ಜನಕ್ಕೆ ಊಟ ಹಾಕಿದ್ದೀವಿ. 35 ವಾರ್ಡ್ಗೂ 3 ಸತಿ ಅಕ್ಕಿ ಕೊಟ್ಟಿದ್ದೀವಿ, ಬೆಲೆ ಕೊಟ್ಟಿದ್ದೀವಿ, ತರಕಾರಿ ಕೊಟ್ಟಿದ್ದೀವಿ, ಫ್ರೂಟ್ಸ್ ಕೊಟ್ಟಿದ್ದೀವಿ. ವ್ಯಾಕ್ಸಿನ್ ಬಂದಾಗ ಪ್ರತಿ ವಾರ್ಡ್ಗೆ ಸ್ವಂತ ದುಡ್ಡು ಹಾಕೊಂಡು, ನರ್ಸ್ಗಳು ಕರ್ಕೊಂಡು, ಗಾಡಿ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸಿದ್ದೀವಿ. ನಾಟ್ ಫಾರ್ ಪಾಲಿಟಿಕ್ಸ್. ಇದು ಸೋಷಿಯಲ್ ಸರ್ವಿಸ್ ನಾವು ಮಾಡಿದ್ದೀವಿ. ಇವಾಗ ತನಕ ಹಾಸ್ಪಿಟ್ಲಲ್ಲಿ ಏನಾಯ್ತು? ಅಲ್ಲಿ PSC ಸೆಂಟರ್ ಮಾರಿಕುಪ್ಪದ ಶಿಫ್ಟ್ ಮಾಡಿಸಿದ್ದೀವಿ, ಆಕ್ಟಿವ್ ಆಗಿದ್ದೀವಿ. ಬಟ್ ಆವಾಗಲೂ ನಾವೇನೋ ಅದೇನೋ ಮಲ್ಟಿ ಸ್ಪೆಷಾಲಿಟಿ ಮಾಡಿಬಿಟ್ಟು ಹಾರ್ಟ್ ಆಪರೇಷನ್ ಅದೇನಿಲ್ಲ.
ಕೋವಿಡ್ ಕೇರ್ ಸೆಂಟ್ರಾಗಿ ಓಪನ್ ಮಾಡಬೇಕು ಅಂತ ಒತ್ತಾಯ ಆಯಿತು. ಕೋವಿಡ್ ಸೆಂಟ್ರಾಗಿ ಓಪನ್ ಮಾಡಿದ್ವಿ. ಇವಾಗ ಕರ್ನಾಟಕದ ಯಾವ ಕೋವಿಡ್ ಸೆಂಟರ್ ಇದೆ, ಯಾವುದಿದೆ? ಅದರಲ್ಲೂ ಎಮರ್ಜೆನ್ಸಿ ಟ್ರಾಮಾ ಇದರಲ್ಲಿ ಕೋವಿಡ್ ಸೆಂಟ್ರಾಗಿ ಓಪನ್ ಮಾಡಿದ್ವಿ, ಕ್ಲೋಸ್ ಆಗಿದೆ. ನನಗೆ ಅದು ಮಾತ್ರ ತುಂಬ ಅನಿಸುತ್ತೆ. ಯಾಕಂದರೆ ನಾನು ಮನಸ್ಸು ಬಿಟ್ಟು ಹೇಳ್ತಾ ಇದ್ದೀನಿ, 3-4 ತಿಂಗಳು ನಮ್ಮ ಹೆಂಡತಿ ನೋಡಿಲ್ಲ. ಅವ್ರು ಬೆಂಗಳೂರು ಇಟ್ಬಿಟ್ರು. ಕೆಲಸ ಮಾಡಿದ್ದೀವಿ, ನಾನು ಒಬ್ಬನಲ್ಲ, ಎಲ್ಲರೂ. ಇದನ್ನು ರಾಜಕೀಯವಾಗಿ ಮಾತಾಡೋದು ಬೇಡ. 4ல் ஸ்டார்ட் பண்ணுது. இன்னைக்கு வரைக்கும் எவ்ரி இயர் நான் ரிட்டர்ன்ஸ் ஃபைல் பண்ணுறேன். என்னுடைய சர்வீஸ்னா என்னுடைய கான்ட்ரிபியூஷனா நான் ப்ரெஸ் வச்சுன்னு பண்ணுறதில்ல. அதனால் வந்து ஃபஸ்ட்டு சர்வீஸ் பேரில் பாலிடிக்ஸ் பண்ணாதீங்கன்றது நான் சொல்ல வந்தது. அவ்வளோதான். சார், இப்போ நம்மளுடைய அத்தியட்சர் இருக்கிறாப்படி, இதுக்கு முன்னே யுவ மோர்ச்சாலாம் இருந்துக்கிறாப்படி, அதுக்கு முன்னே ஜெனரல் செக்ரட்டரி வந்துக்கிறாப்படி. பார்ட்டி வேலை, பார்ட்டி என்ன கொடுக்குதோ அது பண்ணுறது பார்ட்டி வேலை. பார்ட்டி வந்து நம்மளுக்கு 1000 விஷயம் கொடுக்குது, சைலண்டாக பண்ணுறோம். பப்ளிக் வேலை பப்ளிக்காக பண்ணுறோம். மோஸ்ட்லி அவர் பார்ட்டி வேலை பண்ணுறத பப்ளிக்காக அவருக்கு என்ன பண்ணணும்னு தெரியல போகுது. இப்போ உங்களுடைய எக்ஸ்பீரியன்ஸில் வந்து சுரேஷ்க்கு என்ன அட்வைஸ் பண்ணுவீங்க? பார்ட்டியை கட்டணும்னாக்கா எப்படின்னாக்கா, எனக்கு தெரிஞ்சு இப்போ ரீசெண்டாக வந்து நம்ம பார்ட்டியில் இருக்கிறவங்க இப்போ ரீசெಂಟ್ ನನಗೆ ಗೊತ್ತು ಆ ಟೀಮ್ ಗೆಲ್ಲುತ್ತೆ ಅಂತ. ನಾನು ಬಂದ ತಕ್ಷಣ ನೋಡಿದೆ, ಅವನಿದಾನ ಆ ಟೀಮ್ ಗೆಲ್ಲುತ್ತಪ್ಪ ಅಂತ. ಆ ಥರ ಸ್ಪೋರ್ಟ್ಸ್ ಅಲ್ಲಿ ನನ್ನದಾದ ಒಂದು ಟ್ರಸ್ಟ್ ಮೂಲಕ ನಾನು ಮಾಡ್ಕೊಂಡು ಬಂದಿದ್ದೀನಿ. ರಾಜಕೀಯ ಜಾಸ್ತಿ ಮಾತಾಡೋದು ಬೇಡ. ಇದ್ರೂ ಕೂಡ KGF ರಾಜಕೀಯ ಬೇಕು. ಯಾಕಂದ್ರೆ ನಮ್ಮ ಪಿಳ್ಳೆಯವರು ಕಾಂಟ್ರವರ್ಷಿಯಲ್ ಪ್ರೆಸ್ಮ್ಯಾನ್, ಅವ್ರು ವ್ಯವಸ್ಥೆ ಮಾಡ್ತಾರೆ ರಾಜಕೀಯ ಯಾಕೆ ಬೇಡ ಅಂತ. ಬೇಕು. ಯಾಕಂದ್ರೆ ವಿಶ್ವಕರ್ಮ ಅನ್ನೋದು ಒಂದು ಕಮ್ಯುನಿಟಿ ಮಾತಾಡಲ್ಲ, KGF ಒಂದು ಜನರಿಗೆ ಒಂದು ಸಂದೇಶ ಕೊಡ್ತಾರೆ. ನಾನು ನಿನ್ನೆ ನೇಪಾಳಲ್ಲಿದ್ದೆ. ನಿನ್ನೆ ನೈಟ್ ಬಂದೆ ನೇಪಾಳಿಂದ. ಅಲ್ಲಿ ಪಶುಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಬಂದು ಪಶುಪತಿ ದೇವಸ್ಥಾನ 4 ಮುಖ ಇರುತ್ತೆ. ಅಲ್ಲಿ ಬಂದು ನಮ್ಮ ಉಡುಪಿ ಭಟ್ರು ಪೂಜಾರಿ ಅವರು ಪರ್ಸನಲ್ ಆಗಿ ಮೀಟ್ ಮಾಡ್ಕೊಂಡ್ ಬಂದೆ. ಹಿಂಗೆ ಈ ಶಿಲ್ಪಿ ಹೆಂಗಿದೆ ಅಂದ್ರೆ, ಇಂಡಿಯಾದಿಂದ ಬಂದ ಒಂದು ವಿಶ್ವಕರ್ಮ ಅವ್ರನ್ನೇ ಆ ಶಿಲೆಯನ್ನು ಮಾಡಿದ್ರು ಅಂತ ಹೇಳಿದ್ರು. ಅದು ಬರೀ ವಿಗ್ರಹಕ್ಕಲ್ಲ, ಒಂದು ಕಾರ್ಪೆಂಟ್ರಿಗಲ್ಲ, ಒಂದು ಗೋಲ್ಡ್ಗಲ್ಲ, ಬಟ್ ಮನುಷ್ಯನನ್ನು ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಸ್ಕಲ್ಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ತೋರ್ಸಕ್ಕೆ ಇವತ್ತು ಈ ಚಿಕ್ಕ ಹುಡುಗರಿಗೆ ಒಳ್ಳೆ ರೀತಿಯಲ್ಲಿ ಬೇರೆ ತಪ್ಪು ದಾರಿ ಹೋಗಬಾರದು, ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು, ಸ್ಪೋರ್ಟ್ಸು ಎಜುಕೇಶನ್ ಈ ರೀತಿಯಲ್ಲಿ ಹೋಗ್ಬೇಕು ಅಂತ ಒಂದು ರೀತಿಯಲ್ಲಿ ಇವತ್ತು ಎಲ್ಲ ಒಳ್ಳೆ ಯಂಗ್ಸ್ಟರ್ಸ್ ಎಂಕರೇಜ್ ಮಾಡಿ ಇವತ್ತು ಸ್ಪೋರ್ಟ್ಸ್ ನಡೆಸಿ ಅವರಿಗೆ ಒಳ್ಳೆ ದಾರಿ ತೋರಿಸ್ತಾರೆ. ವಿಶ್ವಕರ್ಮ ಟೀಮ್ ಅವ್ರಿಗೆ ಧನ್ಯವಾದ ಹೇಳ್ಕೊಂಡು, ನಾವು ಯಾವಾಗ ಸೈಲೆಂಟ್ ಇಲ್ಲ, ಇಲ್ದೇ ನೆನಕಾದಿಂಗು ವಾಪಸ್ ಬರುವ ಒಂದು ಭಾವಚಿತ್ರವನ್ನು ತೆಗೆಯಬೇಕಾಗಿ ಕೋರ್ತಿದ್ದೇವೆ. ಉತ್ತಮವಾದ ಟ್ರೋಫಿ ತಗೊಂಡು ರಣಸಭ ಅವ್ರದ್ದು ಉತ್ತಮವಾದ ಎಂಜಾಯ್ ಮಾಡ್ತಿದ್ದಾರೆ. ಅದೇ ರೀತಿ ವಿಶ್ವಕರ್ಮ ಅಧ್ಯಕ್ಷರವರು ಹಾಗೂ ಇತರೆ ಎಲ್ಲ ಸದಸ್ಯರು ಸೇರಿ ಈ ಟ್ರೋಫಿಯನ್ನು ತಗೊಂಡು ಒಂದು ಸಂತೋಷವಾಗಿ ಎಂಜಾಯ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇರ್ತಕ್ಕಂತಹ ಛಾಯಾಗ್ರಾಹಕರು ಹಾಗೂ ವಾರ್ತಾ ಇಲಾಖೆಯವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರಿ ಹಾಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂತಹ ವೀಕ್ಷಕರು ಹಾಗೂ ಪ್ರೇಕ್ಷಕರಿಗೆ ಯಶಸ್ವಿಯಾಗಿ ಟೂರ್ನಮೆಂಟ್ ಅನ್ನ ನಡೆಸಿಕೊಟ್ಟಂತಹ ಎಲ್ಲ ಒಂದು ಅವರಿಗೆಲ್ಲರೂ